ಅಂದರೆ ಈಗಿನ ಯಂಗ್ಸ್ಟರ್ಸ್ಗೆ ನಿಮ್ಮ ಈ ಥರ ಪಕ್ಷ ಕಟ್ಟಬೇಕನ್ನೋಂಥ ಆಸೆ, ಪಕ್ಷಕ್ಕೆ ಸೇರ್ಬೇಕನ್ನೋಂಥದ್ದು ಆಸೆ ಇರುತ್ತೆ. ನಾನೊಬ್ಬ ಉತ್ತರ ಕರ್ನಾಟಕದವನು ಅಂದ್ಕೊಳ್ಳಿ, ಒಬ್ಬ ದಕ್ಷಿಣ ಕನ್ನಡದವನು ಅಂದ್ಕೊಳ್ಳಿ. ಬಟ್ ನಿಮ್ಮ ಪಕ್ಷಕ್ಕೆ ನಾನು ಸೇರಬೇಕು ಅಂದರೆ ಹೇಗೆ ಹೇಗೆ ಸೇರು? ಈಗ ಇದೆ, ನಾವೀಗ ಆನ್ಲೈನ್ ಪೋರ್ಟಲ್ ಬಿಡ್ತೀವಿ, ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗ್ಬೋದು. ನಮ್ಮ ಪಕ್ಷದ ಒಂದು ಬ್ಯೂಟಿ ಏನಪ್ಪಾ ಅಂದ್ರೆ, ನನ್ನ ಕ್ಯಾಂಡಿಡೇಟ್ ಅಂತ ನೀವು ಆಯ್ಕೆ ಮಾಡ್ಕೊಳ್ತಾ ಇರ್ಬೋದು. ನಾನು ಕ್ಯಾಂಡಿಡೇಟ್ ಅಂತ 1,00,000 ಜನ ಹಾಕಿದ್ರು ಹಾಕ್ಬೋದು. ನಾವೇನ್ ಮಾಡ್ತೀವಿ, ಪ್ರೊಸೆಸ್ ನ ಸ್ಪೀಡ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಈಗ ನಮ್ಮ ಅನಿಸಿಕೆ ಇರೋದೇನು, ನಮ್ದು ಈಗ ಹೊಸ ಪಕ್ಷ ಆಗಿರೋದ್ರಿಂದ 100-200 ಅಪ್ಲಿಕೇಶನ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನಾವೇನ್ ಮಾಡ್ತೀವಿ, ಇವಾಗ 5-18 ಎಲೆಕ್ಷನ್ ನಡೆಸ್ಕೊಂಡು ಹೋಗ್ಬೇಕು ಅಂತಿದ್ವಿ. ಇನ್ ಕೇಸ್ ನೀವ್ ಹೇಳ್ದಾಗೆ ಲಕ್ಷ ಸಂಖ್ಯೆಯಲ್ಲಿ ಬಂದ್ಬಿಡ್ತಾವ ಅಂತಂದ್ರೆ ನಾವೇನ್ ಮಾಡ್ತೀವಿ, ಇದ್ರ ರ್ಯಾಂಡಮ್ ಫಿಲ್ಟರ್ ಮಾಡ್ಕೊಂಡು ಯಾರ್ಯಾರು ಅದಕ್ಕೆ ಆಯ್ಕೆ ಆಗ್ತಾ ಹೋಗ್ತಾರೆ ಅಂತವ್ರನ್ನ ಆಯ್ಕೆ ಮಾಡ್ಕೊಂಡು 10 ಜನನ್ನ, ಆ 10 ಜನನ್ನ ಮಾಮೂಲಿ ಇದೆ ಪ್ರೊಸೆಸ್ ಅಲ್ಲಿ ಬಿಟ್ಕೊಂಡು ಅದ್ರಲ್ಲಿ ಯಾರು ಆಯ್ಕೆ ಹೋಗ್ತಾರೋ ಅವ್ರು ಗೆಲ್ತಾರೆ. ಅಂದ್ರೆ ನಾನು ಹೇಳುವಂತದ್ದು, ದಿಸ್ ಇಸ್ ನಾಟ್ ಎ ಒನ್ ಟೈಮ್ ಪ್ರೊಸೆಸ್. ಇವಾಗ ಇಲ್ಲಿ ಬಂದ್ಬಿಟ್ಟಿದ್ದೀರಾ, ನಾನು ಆಯ್ಕೆ ಆಗ್ಲಿಲ್ಲ ಅಂತ ಹೇಳ್ತಂದ್ರೆ ನೀವು ಹೋಗ್ಬಿಟ್ಟು ಮತ್ತೆ ವಿಧಾನ ಇದಕ್ಕೆ ಯಾವ್ದು ಲೋಕಸಭೆಗೆ ಹೋಗ್ಬಿಟ್ಟು ಲೋಕಸಭೆನಲ್ಲಿ ಕೂಡ ಅದೇ ಪ್ರೊಸೆಸ್ ನಡೀತಾ ಇರುತ್ತೆ, ಅಲ್ಲಿ ಕೆಲಸ ಮಾಡ್ಬೋದು. ಕೆಳಗಡೆ ಹೋಗ್ಬಿಟ್ಟು ಜಿಲ್ಲಾ ಪಂಚಾಯತ್ ನಡೀತಿರುತ್ತೆ, ಅಲ್ಲೂ ಮಾಡ್ಬೋದು. ವಾರ್ಡ್ಗಳು ನಡೀತಿರುತ್ತೆ, ಅಲ್ಲೂ ಕೆಲಸ ಮಾಡ್ಬೋದು. ನಿಮ್ಗೆ ಮುಕ್ತ ಅವಕಾಶ ಇರುತ್ತೆ, ಸ್ವತಂತ್ರವಾಗಿ ನೀವು ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೆಲ್ಲ ಖರ್ಚು ನೋಡ್ಕೊಳ್ಳೋದಕ್ಕೆ ಅಂತಾನೆ ಫೌಂಡೇಶನ್ ನ ರೆಡಿ ಮಾಡಿರೋದು. ಈವನ್ ಪೊಲಿಟಿಕಲ್ ಪಾರ್ಟಿನಲ್ಲೂ ಆ ಫಂಡ್ ನಾವು ಅಲೋಕೇಟ್ ಮಾಡ್ತಿರೋದು ಅದಕ್ಕೆ. ನಾವು ಅದಕ್ಕೆ ಅಂತ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಿದೀವಿ. ನಾವು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆಯೋ, ಎಲ್ಲೆಲ್ಲಿ ಏನೇನ್ ಗ್ಯಾಪ್ ಇದೆ, ಆ ಗ್ಯಾಪ್ ನ ಫಿಲ್ ಮಾಡಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ. ನಾವು ರೆಗ್ಯುಲರ್ ಬಿಸ್ನೆಸ್ ಮಾಡ್ತಾನೆ ಇಲ್ಲ. ನಾವು 4 ವರ್ಗ ಬಿಸ್ನೆಸ್ ನ ಮಾಡ್ಕೊಂಡಿದೀವಿ. ಅಂದ್ರೆ ಒಬ್ಬ ನಾನು ಬದುಕಬೇಕು ಅಂತ ಕೆಲಸ ಮಾಡ್ತಾನೆ, ಅಂದ್ರೆ ಬದುಕಬೇಕು, ನಾನು ಬದುಕೋದಕ್ಕೋಸ್ಕರ ನಾನು ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಇನ್ನೊಬ್ಬ ನಾನು ಬದುಕ್ತಾ ಇದ್ದೀನಿ, 4 ಜನರ ತರ ಬದುಕಬೇಕು ಅಂತ ಕೆಲಸ ಮಾಡ್ತಾನೆ. ಇನ್ನೊಬ್ಬ ಇರ್ತಾನೆ, ನಾನು 4 ಜನರ ತರ ಬದುಕ್ತಾ ಇದ್ದೀನಿ, ಆಯ್ಕೆ ಬದುಕನ್ನ ಬದುಕಬೇಕು, ನನ್ಗೆ ಇಷ್ಟ ಬಂದಂಗೆ ಆಯ್ಕೆ ಬದುಕಬೇಕು ಅಂತ. ಈ ಕೊನೆಯವನು ಇರ್ತಾನೆ ಒಬ್ಬ, ಅವನು ನಾನು ಎಲ್ಲಾ ಚೆನ್ನಾಗಿದೆ, ಆಯ್ಕೆನೂ ಇದೆ, ಲ್ಯಾವಿಶ್ ಆಗಿ ಬದುಕಬೇಕು ಅಂತಿದೆ. ನಾನು ಇದನ್ನ 2 ವರ್ಗ ಮಾಡ್ಕೊಂಡಿದ್ದೀನಿ ನನ್ನ ಬಿಸ್ನೆಸ್ ಅಲ್ಲಿ. ಈ ಕೆಳಗಡೆ ಇರೋ 2 ವರ್ಗ, ಬದುಕಬೇಕು, 4 ಜನರ ತರ ಬದುಕಬೇಕು ಅನ್ನೋದು 1 ವರ್ಗ, ಮೇಲ್ಗಡೆ ಇರುವಂತದ್ದು 1 ವರ್ಗ ಅಂತ ಮಾಡಿದ್ದೀನಿ. ಇವ್ರಿಗೆ ಅಲ್ಟ್ರಾ ಲಕ್ಸುರಿ ಕೊಡೋದಕ್ಕೆ ಅಂತ ಪ್ರಪಂಚದ ಯಾವ ಮೂಲೆಯಲ್ಲಿ ಏನ್ ಬೇಕೋ ಅದನ್ನೆಲ್ಲ ತಲುಪಿಸುವಂತ ಕಂಪನಿಗಳನ್ನ ನಾನು ಮಾಡಿದ್ದೀನಿ. ಲ್ಯಾವಿಶ್ ಕಾರ್ ಬೇಕು ಅನ್ನೋದಾಗ್ಬೋದು, ಬಿಲ್ಡಿಂಗ್ ಮನೆಗಳು ಕಟ್ಟುವಂತ ನಮ್ದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, ನಮ್ದು ಸೂಪರ್ ಮಾರ್ಕೆಟ್ಸ್ ಇದೆ. ಸೊ ಈ ತರ ನಾನಾ ವಿಧವಾದಂತ ರೀತಿಗಳೆಲ್ಲ ಇದೆ. ಅವ್ರ ಲೈಫ್ ಸ್ಟೈಲ್ ನ ಬೇರೆ ತರ ತಗೊಂಡೋಗೋಕೆ ಏನ್ ಮಾಡ್ಬೇಕು ಅದನ್ನ ಇವ್ರಿಗೆ ಕೊಡುವಂಥದ್ದು. ಇದರಲ್ಲಿ ಅತಿ ಹೆಚ್ಚು ಲಾಭ ಬರುವಂತದ್ದನ್ನ ಇಲ್ಲಿ ಡಿಸ್ಕೌಂಟ್ ರೀತಿನಲ್ಲಿ, ಅಲ್ಟ್ರಾ ಡಿಸ್ಕೌಂಟ್ ರೀತಿನಲ್ಲಿ, ಸೊ ಈ ತರದೆಲ್ಲ ಕೊಟ್ಟು ಅವರಿಗೆ ಮನೆ ಕಟ್ಟುತ್ತೋ ಅಂತಂದ್ರೆ ನಾವು 1 ವರ್ಷ ರೇಷನ್ ಫ್ರೀ ಕೊಡ್ತೀವಿ ಅನ್ನುವಂಥದ್ದು, ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ಟುವಂಥದ್ದು, ಈಗೇನ್ ನೀವು ಸೋಕಾಲ್ ಭಾಗ್ಯ ಅಂತಿದ್ದೀರಾ ಅದನ್ನೆಲ್ಲ ನಾವು ಇಲ್ಲೇ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಅನೌನ್ಸ್ಮೆಂಟ್ ಮಾಡ್ಕೊಂಡು ಭಾಗ್ಯ ಕೊಡ್ತೀನಿ, ಅಧಿಕಾರ ಆಮಿಷ ಕೊಟ್ಟು ಮಾಡಲ್ಲ, ನಾವು ರೆಗ್ಯುಲರ್ ಆಗಿ ಕೆಲಸ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಸೊ ಇಲ್ಲೇನಾಗುತ್ತೆ, ಈಗ ಸಮಾಜದಲ್ಲಿ ನಾ ಶ್ರೀಮಂತ, ನಾನು ಬಡವ ಅನ್ನುವಂತ 2 ಕ್ಯಾಟಗರಿ ಬಂದಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇವನ್ ಅಲ್ಟ್ರಾ ಲಕ್ಸುರಿ ತಗೊಳ್ಳೋದ್ರಿಂದ ಇವನ ಹಣದೊಬ್ಬರ ಅಲ್ಲೇ ಬರ್ತಾ ಇರ್ತದೆ, ತನಗೆ ಪೇ ಮಾಡ್ತಾ ಇರ್ತಾನೆ. ಇವ್ರಿಗೆ ಖರ್ಚು ಮಾಡ್ದೇನೆ, ವ್ಯಯ ಮಾಡ್ದೇನೆ ನಮ್ಮ ಫೆಸಿಲಿಟಿಗಳು ಕೊಡ್ತಿರೋದ್ರಿಂದ ಏನಾಗುತ್ತೆ, ಇವ್ರು ಬ್ಯಾಲೆನ್ಸ್ ಆಗಿ ಬರ್ತಾ ಇರ್ತಾರೆ. ಅಂದ್ರೆ ಇಬ್ರು ಸಂತೋಷವಾಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ. ಬಟ್ ಇವರಿಗೆ ತೊಂದರೆಯಿಂದ, ಕಷ್ಟದಿಂದ ನಾವು ಮೇಲ್ಗಡೆಗೆ ಎತ್ಕೊಂಡು ಹೋಗ್ತೇವೆ. ಸೊ ಲೈಕ್ ದಿಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುದು ನಮ್ಮ ಉದ್ದೇಶ ಆಗಿರೋದ್ರಿಂದ ಇದನ್ನೇನೆ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ತಲುಪಿಸುವಂತ ಕೆಲಸನ ಮಾಡ್ಕೊಂಡು. ಓಕೆ, ನಿಮ್ಮ ಪ್ರಕಾರ ನೀವು ಗೆದ್ದಿದ್ದೀನಿ ಆಲ್ರೆಡಿ, ನಾನು ಪಕ್ಷ ಸ್ಥಾಪನೆ ಮಾಡಿನೇ ಗೆದ್ದಿದ್ದೀನಿ ಅಂತೆಲ್ಲ ಹೇಳ್ತಿದ್ದೀರಾ. ಬಟ್ ಜನರ ಪ್ರಕಾರ ಗೆಲ್ಬೇಕಂದ್ರೆ ನಿಮ್ಗೊಂದು ಅಧಿಕಾರ ಅನ್ನುವಂಥದ್ದು ಸಿಗಬೇಕು. ಆ ಅಧಿಕಾರ ಸಿಗಬೇಕಂದ್ರೆ ಇನ್ನೂ ಎಷ್ಟು ಟೈಮ್ ಆಗ್ಬೋದು ನಿಮ್ಮ ಪ್ರಕಾರ? ನನಗೆ ಈಗ ಹೇಳಿದ್ರಲ್ಲ, ಇವಾಗ ಸುಮ್ಮನೆ ಒಂದು ಸಂಚಲನ 16 ಮೇ 16ನೇ ತಾರೀಕು ಒಂದು ಪಾರ್ಟಿ ಅನೌನ್ಸ್ ಆಗುತ್ತೆ, ಕಾಕ್ರೋಚ್ ಪಾರ್ಟಿ ಅಂತ. ಹೌದು ಸರ್, ವಿತಿನ್ ಫ್ರಾಕ್ಷನ್ 5 ದಿನದಲ್ಲಿ 22 ಮಿಲಿಯನ್ ಜನ ಫಾಲೋವರ್ಸ್ ಆಗ್ತಾರೆ. ಹೌದೋ ಇಲ್ಲ? ಅದ್ ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ರು ಸಂಚಲನ. ಆ ಸಂಚಲನ ಎಷ್ಟು ಬಿರ್ಸ್ಬಿಡ್ತು ಅಂತವ್ರು ಅಷ್ಟಾಯ್ತು. ಅದು ಆವೇಶದಲ್ಲಿ ಸ್ಟಾರ್ಟ್ ಆದಂತ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರು ಅವ್ರು ಅಷ್ಟೇನೆ. ಬಟ್ ಅವ್ರು ಯಾವ್ದೇ ತರದ್ದು ಮ್ಯಾನಿಫೆಸ್ಟೋ ಆಗ್ಲಿ ಏನು ಮಾಡ್ಕೊಂಡಿಲ್ಲ. ಅವ್ನ ಹೇಳಿದ್ರು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ಬಿಟ್ರು. ಸೊ ಅದೇ ರೀತಿಯಲ್ಲಿ ನಮ್ದು ಒಂದು ದಿನ ಒಂದು ಸ್ಟ್ರೈಕ್ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ. ಯಾವತ್ತೋ ಗೊತ್ತಿಲ್ಲ, ನಾಳೆ ಆಗ್ಬೋದು. ನೀವು ಈ ಸ್ಕ್ರೀನ್ ಕೊಡ್ತಿದ್ದೀರಾ ನಮ್ಗೆ, ಇವತ್ತು ಈ ಸ್ಕ್ರೀನ್ ಇಂದ ಬದಲಾವಣೆ ಆಗ್ಬೋದು, ಚೇಂಜ್ ಆಗ್ಬೋದು. ಇವತ್ತು ನಾವು 35 ದಿನಗಳು ಕಾರ್ಯರೂಪಕ್ಕೆ ತಂದಿದೀವಿ. ನಾವು ಪೋಸ್ಟರ್ಸ್ ಮಾಡ್ತಿದೀವಿ, ಕೆಲಸಗಳು ಕೊಡ್ತಿದೀವಿ. ನಾವಿವಾಗ 16,000 ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಗೆ ಯೋಜನೆ ಇಟ್ಕೊಂಡಿದೀವಿ. ಸೂಪರ್ ಮಾರ್ಕೆಟ್ 800 ಸೂಪರ್ ಮಾರ್ಕೆಟ್ ಮಾಡ್ಬೇಕು ಅಂದ್ಕೊಂಡಿದೀವಿ. ಸೊ ಇವೆಲ್ಲ ನಾವು ಮಾಡ್ತಿರೋದ್ರಿಂದ ಒಂದು ದಿನ ಜನಕ್ಕೆ ಅದು ಸ್ಟ್ರೈಕ್ ಆಗುತ್ತೆ. ಅದು ಸ್ಟ್ರೈಕ್ ಆಯ್ತು ಅಂತಂದ್ರೆ 28ಕ್ಕೆ ಆಗ್ಬೋದು, ಇನ್ನೂ ಸ್ಟ್ರೈಕ್ ಆಗಿಲ್ಲ ಅಂತ ಹೇಳ್ತು ಅಂದ್ರೆ 33ಕ್ಕೆ ಆಗ್ಬೋದು, ಅವಾಗ್ಲೂ ಸ್ಟ್ರೈಕ್ ಆಗಿಲ್ಲ ಅಂತಂದ್ರೆ 38ಕ್ಕೆ ಆಗ್ಬೋದು. ಗೊತ್ತಿಲ್ಲ, ನಮ್ಗೆ ಆತರ ಇಲ್ಲ ಅಥವಾ ಬೇಕು ಅನ್ನುವಂತ ಇದಿಲ್ಲ. ಬದಲಾವಣೆ ಮಾಡ್ತಿದೀವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಯುವ ಜನತೆ ಹೇಗಂದ್ರೆ, ಒಬ್ಬ ಬಾವಿಗೆ ಬಿದ್ದ ಅಂದ್ರೆ ಎಲ್ಲರೂ ಸೇರಿ ಬಾವಿಗೆ ಬೀಳುವಂಥದ್ದು. ಈಗ ನೀವು ಕಾಕ್ರೋಚ್ ಪಾರ್ಟಿ ಬಗ್ಗೆ ಹೇಳ್ತಾ ಇದ್ರಿ,
ಆ ಪಾರ್ಟಿ ಅನ್ನುವಂಥದ್ದು ಅಂದರೆ 40% ಪಾಕಿಸ್ತಾನದವ್ರು ಇರುವಂಥದ್ದು, 20% ಬಾಂಗ್ಲಾದವ್ರು ಇರುವಂಥದ್ದು, ಈ ರೀತಿ ಎಲ್ಲ ಇರುವಂಥದ್ದು. ಒಟ್ಟು ಕಾಕ್ರೋಚ್ ಪಾರ್ಟಿ ಯಂಗ್ ಜನ್ರೇಷನ್ ಎಲ್ಲರೂ ಸೇರಿ ಕಟ್ತಾ ಇದ್ದೀವಿ, ನಾವು ಸೇರೋಣ ಅನ್ನೋಂಥ ಈ ರೀತಿ ಆಗ್ತಾಯಿದೆ. ಬಟ್ ಅದು ಏನು, ಅದು ಏನು ಮಾಡೋಕ್ಕೆ ಕೊಟ್ಟಿದೆ, ಯಾರು ಸ್ಥಾಪನೆ ಮಾಡಿದೆ, ಅದು ಯಾವುದು ಕೂಡ ಯೋಚನೆ ಮಾಡಲ್ಲ. ಬಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೀವು ಹೇಳ್ತಿದ್ದೆ ಪರ್ಫೆಕ್ಟ್. ಇವತ್ತು ಉಪೇಂದ್ರ ಸರ್ ಅವ್ರದ್ದು ಕೂಡ ಎಲ್ಲರೂ ಕೂಡ ನಿಮ್ಮ ಮಾಧ್ಯಮದವರೆಲ್ಲ ಹೋಗಿ ಇಂಟ್ರೂ ಮಾಡಿದ್ರು. ಅವರು ಲೀಡರ್ ಆಗ್ತಾ ಇಲ್ಲ. ಅವ್ರೇನಂತ ನಾನ್ ಲೀಡರ್ ಆಗಲ್ಲ, ನಾನ್ ನಾಯಕ ಆಗಲ್ಲ, ನೀವು ನಾಯಕ ಆಗಿರ್ತಿದ್ದಾರೆ. ಇದು ಇಲ್ಲೇ ಗೊಂದಲ ತರುವಂತದ್ದು. ಒಂದು ಬಸ್ ಅಂದ್ರೆ ಒಬ್ಬ ಡ್ರೈವರ್ ಬೇಕು, ಹೌದಲ್ವಾ? ಒಂದು ಶಿಪ್ ಅಂದ್ರೆ ಒಬ್ಬ ಕ್ಯಾಪ್ಟನ್ ಬೇಕು, ಒಂದು ಏರೋಪ್ಲೇನ್ ಅಂದ್ರೆ ಪೈಲಟ್ ಬೇಕು, ಒಂದು ಸಿನಿಮಾ ಅಂದ್ರೆ ಒಬ್ಬ ಡೈರೆಕ್ಟರ್ ಬೇಕು. ಹಿಂಗೆ ಎಲ್ಲದಕ್ಕೂ ಒಬ್ಬ ಹಿಡ್ಕೊಳ್ಳುವಂತ, ಹೋಲ್ಡ್ ಮಾಡ್ಕೊಳ್ಳುವಂತ ಒಬ್ಬ ಬೇಕು ಅಂದಾಗ ಅದನ್ನ ತಗೊಳ್ಳೋನ್ ಏನ್, ಅವನ ಸಿದ್ಧಾಂತ, ಅವನ ಮಾನದಂಡ, ಅವನ ವಿಚಾರಗಳು, ಅವ್ನು ಹೇಗೆ ಬದಲಾವಣೆ ತರ್ತಾನೆ ಅನ್ನುವಂಥದ್ದು ಗೊತ್ತಾಗೋ ತನಕ ಆ ಪಾರ್ಟಿಗಾಗ್ಲಿ ಅಥವಾ ಆ ವಸ್ತುಗಾಗ್ಲಿ ಆ ವಿಷಯಕ್ಕಾಗ್ಲಿ ಅದಕ್ಕೆ ಒಂದು ಸ್ಟ್ರಾಂಗ್ನೆಸ್ ಇರಲ್ಲ, ಪಿಲ್ಲರ್ ಇರಲ್ಲ. ಕಟ್ತಿದ್ದೀನಿ ಅಂತಂದ್ರೆ ಎಲ್ಲರೂ ಹೆಂಗ್ ಕಟ್ಟಕ್ಕಾಗತ್ತೆ? ಸಾಧ್ಯನೇ ಇಲ್ಲ. 22 ಮಿಲಿಯನ್ ಆಯ್ತು, ಏನ್ ಮಾಡ್ತಿದ್ದಾರೆ ಇವತ್ತು? ಆ ಫೋರ್ಸೇ ಇಲ್ಲ. ಒಂದು ವಾರ ಇವತ್ತು ಆ ಫೋರ್ಸ್ ಇಲ್ಲ. ಸಾಕಷ್ಟು ವಿರೋಧ ಆಯ್ತು. ಅಂದ್ರೆ ಯಾರೋ ಒಬ್ಬ ಫಾಲೋ ಮಾಡಿದ್ರೆ ನಾನು ಫಾಲೋ ಮಾಡ್ಬಿಡ್ತೀನಿ. ಇವಾಗ ಯಾರೋ ಒಬ್ಬ ಇದು ಬೇಡ ಅಂದ್ಬಿಟ್ಟೆ, ಬೇಡ ಅಂದ್ಬಿಟ್ಟೆ, ಈ ರೀತಿ ಆಗ್ತದೆ. ಈಗ ನೇಪಾಳಲ್ಲಿ ಆಯ್ತು ಅಂತ ಇನ್ಫ್ಲೂಯೆನ್ಸ್, ಹೌದು, ಟಿವಿ ಕೆದಾಯ್ತು ಅನ್ನುವಂಥದ್ದು ಇನ್ಫ್ಲೂಯೆನ್ಸ್ ತಗೊಂಡ್ರು. ಕಾಕ್ರೋಚನೆ ಇದು ಕೂಡ ಒಂದು ಸಂಚಲನ ಅಂತ ಅನ್ಕೊಂಡು ಬಟ್ ಯಾವಾಗ ಒಳಗಡೆ ಹೋದ್ರು, ಸಿದ್ಧಾಂತ ನೋಡೋದು, ಅವಾಗ ಕಷ್ಟ ಆಯ್ತು. ಹಳೆ ಸಿದ್ಧಾಂತನೇ ಇವರು ಹೇಳ್ತು ಅಂತಂದ್ರೆ ಅಲ್ಲಿ ಬದಲಾವಣೆ ಇಲ್ಲಿ ಬರುತ್ತೆ. ಸಿಂಪಲ್, ಹೆಣ್ಮಕ್ಳಿಗೆ 50% ದುಡ್ಡು ಕೊಡ್ಬೇಕು ಅನ್ನುವಂತ ಸಿದ್ಧಾಂತನೇ ಈಗ ಬಿಜೆಪಿ ಸರ್ಕಾರದವರು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಅದೇ ನಾನು ಕಾಕ್ರೋಚ್ ಪಾರ್ಟಿಗೆ ಮಾಡ್ತೀನಿ ಅಂತಂದ್ರೆ ಏನ್ ಬದಲಾವಣೆ ಆಯ್ತು ಅಲ್ಲಿಗೆ? ಇಲ್ಲ. ನಾನ್ ಹೇಳುವಂತದ್ದು ಇಷ್ಟೇ, ನೋಡಪ್ಪ, ಹಳೆ ರಾಜಕೀಯ ಪಕ್ಷದವ್ರು ಏನೇನೋ ಮಾಡ್ಕೊಂಡು ಹೋಗ್ಲಿ, ಹಳೇದನ್ನ ಸರಿ ಮಾಡೋಕ್ಕಾಗಲ್ಲ. ಇನ್ನು 2 ವರ್ಷ ಸರಿ ಮಾಡೋಕೆ ಆಗಲ್ಲ ಅಂತ. ಹೊಸದ್ 2 ವರ್ಷದಲ್ಲಿ ಮಾಡು. ಗ್ಯಾಪ್ ಎಷ್ಟಿದೆ? ಸಿಂಪಲ್ ಆಗಿ ಹೇಳೋಣ, ಇವಾಗ ನಾವು 15 ವರ್ಷ ಹಿಂದೆ ಇದ್ದೀವಿ ಅಂತ ಅನ್ಕೋಣ. ಪಾಶ್ಚಾತ್ಯ ದೇಶಕ್ಕಿಂತ ಡೆವಲಪ್ಡ್ ಕಂಟ್ರಿಗಿನ್ನ 15 ವರ್ಷ ಹಿಂದೆ ಇದ್ದೀವಿ ಅನ್ಕೋಣ. ಈ 15 ವರ್ಷ ಏನ್ ಹಿಂದೆ ಇದೀವೋ ಅದನ್ನ ನೀನ್ ಮಾಡೋ ಕೂತ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ನನ್ ಬಿಟ್ಬಿಡಿ, ನನ್ನನ್ನ ಹೊರತುಪಡಿಸಿ ಉಪೇಂದ್ರ ಸರ್ ಈಗ 9 ವರ್ಷ ಹಿಂದೆಯಿಂದನೂ ಪಾರ್ಟಿ ಕಟ್ಟಿದ್ದಾರೆ, ಪ್ರಜಾಕೀಯ ಅಂತ ಕಟ್ಟಿದ್ದಾರೆ. ಅವರೇನೇನೆ ಇವಾಗ ಒಂದು ಸಂಘಟನೆ ಮಾಡುವಂಥದ್ದು ಏನಂತಂದ್ರೆ, ಯಾರು ಇಚ್ಛಾಶಕ್ತಿ ಇದ್ದೀರಾ ಎಲ್ಲರೂ, ಸಿಂಪಲ್ ಆಗಿ ಹೇಳ್ತೀನಿ, 6 ಕೋಟಿ ವೋಟಿಂಗ್ ಅನ್ಕೋಣ, 5 ಕೋಟಿ 22 ಲಕ್ಷ ಎಷ್ಟೋ ಬರುತ್ತೆ. ಇದೆಲ್ಲರೂ ಬರೀ 1% ಜನ ಅಂದ್ರೆ 50 ಲಕ್ಷ ಜನ ಅಂತ ಅನ್ಕೊಳ್ಳಿ. ಇಷ್ಟು ಜನ 10% ಜನ ಅಂತ ಅನ್ಕೊಳ್ಳಿ, 10-5%, 30 ಲಕ್ಷ ಜನ ಅಂತ ಅನ್ಕೊಳ್ಳಿ. ಇಷ್ಟು ಜನ ನೋಡ್ರಪ್ಪ, ನಾವೆಲ್ಲರೂ ಒಂದು ಸಂಘಟನೆ ಮಾಡಿ ಬದಲಾವಣೆ ತರೋಣ. ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಈ ಪಾರ್ಟಿಗೆ ಒಂದು ಇದನ್ನ ಹಾಕೋಣ, ಫಂಡ್ಸ್ ಹಾಕೋಣ ಅವ್ರದಕ್ಕೆ. ಅವ್ರು ಈಗ ನಮ್ಮ ತರ ಬಿಸ್ನೆಸ್ ಮಾಡಲ್ಲ ಅನ್ನೋದಕ್ಕೆ ನಾನು ಹೇಳ್ತಿರುವಂತದ್ದು. ಈಗ ಅದನ್ನ KRS ಪಾರ್ಟಿ ಅವ್ರು ಮಾಡ್ತಾ ಇದ್ದಾರೆ, ನನಗೆ ಖುಷಿ ಆಗ್ತಾ ಇದೆ. ಅವ್ರ ದೇಣಿಗೆ ತೆಗೋತಾ ಇದ್ದಾರೆ, ಎಲ್ಲರ ಹಣಕಾಸಿನ ಇದು ಮಾಡ್ಕೊಂಡು ಅದನ್ನ ಖರ್ಚು ಮಾಡ್ತಾ ಇದ್ದಾರೆ, ಅಕೌಂಟಬಿಲಿಟಿ ಕೊಡ್ತಾ ಇದ್ದಾರೆ. ಇನ್ ದ ಸೇಮ್ ಮ್ಯಾನರ್ ಅವ್ರನ್ನು ಕೂಡ ಅಕೌಂಟಬಿಲಿಟಿ ಕೊಟ್ಟು ಅವ್ರಿಗೆ ಪಾಪ್ಯುಲಾರಿಟಿನಲ್ಲಿ ಅವ್ರು ಹೇಳಿ ಅಲ್ಲಿ ನಿಂತ್ಕೊಳ್ತು ಅಂತಂದ್ರೆ 10-15 ಸಾವಿರ ಕೋಟಿ ಕಲೆಕ್ಟ್ ಆಗುತ್ತೆ ಅಲ್ಲಿ. ಅದರಿಂದ ಏನ್ ಬದಲಾವಣೆ ತರ್ಬೋದು ಅದನ್ನ 2 ವರ್ಷ ತಂತು ಅಂತಂದ್ರೆ ಜನರ ಹತ್ರ ಹೋಗಿ ವೋಟ್ ಕೇಳೋ ಅವಶ್ಯಕತೆನೇ ಇಲ್ಲ. ಅವರು ಜನರು ಬೈ ಡಿಫಾಲ್ಟ್ ಆಗಿ ಹಾಕ್ತಾರೆ ವೋಟ್ನ. ಕರೆಕ್ಟ್ ಆಗಿ ಅಲ್ವಾ? ನಾನು ಹೇಳುವಂಥದ್ದು, ಹಳೇದನ್ನ ಸರಿ ಮಾಡ್ತೀನಿ ಅನ್ನೋದಕ್ಕೆ ನೀವೇ ಬೇಡ, ಅಥವಾ ಹಳೇದನ್ನ ಸರಿ ಮಾಡೋದಕ್ಕೆ ಅಧಿಕಾರ ಬೇಕು ಅನ್ನೋದಕ್ಕೂ ನೀವೇ ಬೇಡ. ಹಳೇದನ್ನ ಸರಿ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡ್ತಾರೆ, ಹೊಸದನ್ನ ಮಾಡೋದು ಯಾರು? ಜನಕ್ಕೆ ಬರೀ ಆಶ್ವಾಸನೆ, ಭರವಸೆ ಇದೇ ಆಗೋಯ್ತು. 70 ವರ್ಷದಿಂದನೂ ಕೇಳಿ, ನಾನು ಬರ್ತೀನಿ, ನನಗೊಂದು ಅವಕಾಶ ಕೊಡಿ, ನಾನು ಚೇಂಜ್ ಮಾಡ್ತೀನಿ, ನಾನು ಬರ್ತೀನಿ. ಇವರಿದ್ದಾಗ ನನಗೆ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ, ಅವರಿದ್ದಾಗ ಅವ್ರು ಮಾಡಿಲ್ಲ ನಾನು ಮಾಡ್ತೀನಿ ಅಂತಾರೆ. ಇವ್ರು ಕೊಟ್ಟಾಗ ಇವ್ರು ಮಾಡಲ್ಲ. ಹೌದು, ಇವ್ರು ಅದೇ ಮಾತಾಡ್ತಾರೆ, ನನಗೆ ಮಾಡೋಕ್ಕಾಗ್ಲಿಲ್ಲ, ಈಗ ಅದನ್ನೇ ಮಾಡ್ತೀನಿ ನಾನು, ನನಗೆ ಅವಕಾಶ ಕೊಡಿ ಅಂತ. ಇವ್ರು ಮಾಡಿದಂತ ಯೋಜನೆ ಅವ್ರು ಕಿತ್ತಾಕ್ತಾರೆ, ಅವ್ರು ಮಾಡಿದಂತ ಯೋಜನೆ ಇವ್ರು ಕಿತ್ತಾಕ್ತಾರೆ. ಇದೇ ನಡೀತಾ ಇದೆ. ಹೌದು. ಈಗ ನಾನು ಹೇಳೋದೇನಂದ್ರೆ, ಹೊಸ ಪಕ್ಷ ಕಟ್ಟೋದು. ಈಗ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ನಂತರ ಯಾರು ಬೇಕಾದ್ರೂ ಪಕ್ಷ ಕಟ್ಟಿ, ಇಲ್ಲ ಇರೋ ಎಕ್ಸಿಸ್ಟಿಂಗ್ ಅವ್ರಿಗೂ ಹೇಳ್ತಿದ್ರು. ನಾವಿವಾಗ ಕೆಲಸ ಮಾಡ್ತಿದ್ದೀವಿ ಅಂತ ನೀವು ಕೆಲಸ ಮಾಡಿ. ಸತ್ವತಿದ್ರಂತ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ ನಾನು. ಈಗ ನಮ್ದು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು. ಯಾಕೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಜನ? KRS ಪಟ್ಟಿರೋದು ಒಂದು ಸಿದ್ಧಾಂತ ಇದೆ, ಏನಂತ, ನಾವು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀನಿ ಅಂತ. ನಾ ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆ ಅವ್ನು ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂತ 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದೀವಿ. 1 ನಿಮಿಷ. ಯಾಕೆ ಅವ್ನು ಲಂಚ ತಗೋತಿರ್ಬೋದು? ಅವನು ಕಾರ್ನರ್ ಆಗಿರ್ಬೋದು. ಈಗ ಒಬ್ಬ ತಹಸೀಲ್ದಾರ್ ಲಂಚ ತಗೋತಾ ಇದ್ದಾನೆ ಅಂತಂದ್ರೆ, ಕೆಳಗಡೆ ಇರುವಂತ ಅಟೆಂಡರ್ ಆಗ್ಬೋದು, ಅವನ ಮೇಲೆ ಇರೋ ಗುಮಾಸ್ತ ಆಗ್ಬೋದು, ಅವನ ಮೇಲ್ಗಡೆ ಇರುವಂತ AC ಆಗ್ಬೋದು, DC ಆಗ್ಬೋದು, ಯಾರಿಗೋ ಪ್ರೆಷರ್ ಇರ್ಬೋದು, ನೀನಷ್ಟು ತಗೊಳ್ಳೇಬೇಕು, ತಗೊಂಡಾದ್ಮೇಲೆ ಮೂವ್ ಮಾಡಬೇಕು, ನಮಗೂ ಇಷ್ಟು ಶೇರ್ ಇದೆ ಅನ್ಬೋದು. ಗೊತ್ತಿಲ್ಲ ನಮ್ಗೆ, ನಮ್ಗೆ ಭ್ರಷ್ಟಾಚಾರದ ಬಗ್ಗೆ ಒಂಚೂರು ನಾಲೆಡ್ಜ್ ಇಲ್ಲ. ಬಟ್ ವಿಚಾರ ನಾನು ಹೇಳಿದ್ರೆ, ಲಂಚ ತಗೊಳ್ಳುವಂತವನ ದೃಷ್ಟಿಕೋನದಲ್ಲೂ ಒಂದಿರುತ್ತೆ. ಇರ್ಬೋದು, ತಗೊಳ್ಳುವಂತ 100% ಜನರಲ್ಲಿ 10, 15, 20, 30% ಜನನು ಆಮಿಷದಿಂದನೇ ತಗೋಬಹುದು. ಇದೊಂದು ಅವಕಾಶ ಸುಲ್ಕೊಳ್ಳೋಣ ಅಂತ. ಈಗ ಅವನು ಸುಲ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರದಲ್ಲಿ ಕರೆಕ್ಟ್ ಆದಂತ ಮೀಸಲಾತಿ ಅಂದ್ರೆ ಬೆನಿಫಿಟ್ಸ್ಗಳು ಸಿಗ್ತಾ ಇದೆಯಾ ಅವರಿಗೆ?
ಎಂಪ್ಲಾಯ್ಮೆಂಟ್ಗಳು ಫುಲ್ಫಿಲ್ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಅಧಿಕಾರ ಕರೆಕ್ಟಾಗಿ ಸಂಬಳ ಕೊಡ್ತಾರ ಸರ್? ಎಷ್ಟೋ ಜನ ಅಧಿಕಾರಿಗಳು ಇವತ್ತೂ ಕೂಡ ಪೆನ್ಷನ್ ತಗೊಳ್ಳೋದಕ್ಕೆ ರಿಟೈರ್ಡ್ ಆಗಿ 20 ವರ್ಷ ಆಗಿದ್ರು ಒದ್ದಾಡ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಪೆನ್ಷನ್ ಬರ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ಬರ್ತಾ ಇಲ್ಲ. ನಾನು ಹೇಳ್ತಿರುವಂಥದ್ದು, ಈಗ ಭ್ರಷ್ಟಾಚಾರ ಯಾಕೆ ಮಾಡ್ತಾ ಇದ್ದಾನೆ? ಅಯ್ಯೋ ನನ್ನ ಜೀವನ ಹಿಂಗೆ ಹಾಕ್ಬಿಟ್ರೆ ನಾನೇನು ಮಾಡೋದು, ನಾನು ನನ್ನ ಮಕ್ಕಳಿದ್ದಾರೆ, ನಾನೇನೋ ಮಾಡಬೇಕು ಅನ್ನೋದು. ಎಲ್ಲಾ ತರದ ವಸ್ತುನೂ ಅವ್ನಿಗೆ ಸಿಕ್ತು ಅಂತಂದ್ರೆ ಅದಿಷ್ಟಲ್ಲಿ ಭ್ರಷ್ಟಾಚಾರನೇ ಇರಲ್ಲ. ಈಗ ಬೇರೆ ದೇಶದಲ್ಲಿ, ಅಮೆರಿಕದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಸೇರಿಸ್ತಾರಪ್ಪ. ಯಾಕೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಾರೆ? ಅವ್ರು ಸರ್ಕಾರನ ಹತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದೋ ಇಲ್ವೋ ಅವ್ರ ದೇಶದಲ್ಲಿ? ಸೊ ಈ ಚೇಂಜನ್ನ ನಾವು ತರಬೇಕು. ಎಲ್ಲಿಂದ? ನಾವೇನ್ ಮಾಡ್ತಿದೀವಿ ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಪಂಚಾಯತಿಗಳಲ್ಲೂ ಮ್ಯಾಕಿಸ್ 1 ಅಂತ ಮಾಡ್ತಿದೀವಿ, ಮ್ಯಾಕಿ ಪಾಲಿಸೀಸ್ 1 ಅಂತ ಮಾಡ್ತಾ ಇದೀವಿ. ಇದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಜನಕ್ಕೆ ಸಿಗ್ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತೀವಿ. ಅಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳೇ ಇರ್ಬೋದು, ಅವ್ರ ಹತ್ರ ನಾವು ಸರ್ ನಮ್ಗೆ ಏನೇ ಬೇಕಿತ್ತು, ನಮ್ದು ಇಷ್ಟು ಸಂಸ್ಥೆ ಇದೆ, ಹಾಸ್ಪಿಟಲ್ ಇದೆ, ಎಜುಕೇಷನ್ ಇದೆ, ಇದಿದೆ, ಇದೆಲ್ಲ ಇದೆ, ಇದರಿಂದ ನಿಮ್ಗೆ ಏನೇ ಬೆನಿಫಿಟ್ಸ್ ಬೇಕಾದ್ರೂ ಕೊಡ್ತೀವಿ. ಬೇಕಾದ್ರೆ ರೇಷನಲ್ಲಿ 10% ಡಿಸ್ಕೌಂಟ್ ಕೊಡ್ತೀವಿ, 15% ಕಡಿಮೆ ರೇಟಲ್ಲಿ ಕೊಡ್ತೀವಿ. ದಯವಿಟ್ಟು ನಾವು ಯಾರನ್ನ ಕಳಿಸ್ತೀವಿ ಅವ್ರ ಹತ್ರ ನೀವು ಲಂಚ ತಗೋಬೇಡಿ. ನಾವ್ ಇದು ಕೊಡ್ತಿರೋದೇ ಲಂಚ ಅಂತ ಅನ್ಕೊಳಿಬೇಕಾರೆ ಅವ್ರ ಹತ್ರ ತಗೋಬೇಡಿ, ನೀವು ಹೋಗಿ ಮಾಡಿ ಅಂತ. ಈಗ ಅದನ್ನ ಬದಲಾಗೋರು ಇರ್ತಾರೆ, ಬದಲಾಗದಿರೋರು ಇರ್ತಾರೆ, ಬಟ್ ನಾವೊಂದು ಮಾರ್ಗನ ಓಪನ್ ಮಾಡಿಸ್ತೀವಿ. ಅಂದ್ರೆ ನಾನು ಹೇಳ್ತಿರುವಂಥದ್ದು ಭ್ರಷ್ಟಾಚಾರನ ಸರ್. ನಾನು ಹೇಳ್ತೀನಿ, ಹಿಟ್ಲರು ರಾಜ್ಯನ ಆಳೋಕ್ಕಾಗಿಲ್ಲ ಸರ್, ಮಹಾತ್ಮ ಗಾಂಧಿ ಸ್ವತಂತ್ರ ತಂದ್ಕೊಟ್ರು ಸರ್. ಹೌದು, 2 ಸಿಂಪಲ್. ದರ್ಪದಲ್ಲಿ ಮಾಡಿದವನ್ ಕೈಲಿ ಅವರೇ ಹೊಡೆದು ಸಾಯಿಸ್ಬಿಟ್ರು ಅವ್ರು. ಹೌದು, ಶಾಂತಿಯಾಗಿ ಮಾಡಿದವ್ರಿಗೆ ಒಂದು ದೇಶನೇ ಕೊಟ್ಬಿಟ್ಟು. ಹೌದು. ಸೊ ಇಲ್ಲಿ ಘರ್ಷಣೆ, ಇದರಿಂದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇಲ್ಲ ಸರ್. ನನಗಿರುವಂಥದ್ದು ಇಷ್ಟೇ, ನೀನು ಬದಲು ಮಾಡ್ತಿದ್ಯಾ ನಿನ್ನ ಕಡೆಯಿಂದ ಮಾಡ್ಕೊಂಡು. ಭ್ರಷ್ಟಾಚಾರ ಆಗೋ ಕೈ ಯಾರ ಕೈಲಿರೋದು? ಈಗ ಸಿಂಪಲ್ ಆಗಿರ್ತಾರೆ, ಉಪೇಂದ್ರ ಸರ್ ಹೇಳ್ತಾರೆ, ನಾನು ದುಡ್ಡು ಇನ್ವೆಸ್ಟ್ ಮಾಡ್ತಾನೆ, ಯಾವನೋ ಒಬ್ಬ ಬಂದ್ಬಿಟ್ಟು ಅವ್ನು ಮತ್ತೆ ದುಡ್ಡು ಸಂಪಾದನೆ ಮಾಡ್ಕೊಳ್ತಾನೆ. ದುಡ್ಡು ಸಂಪಾದನೆ ಮಾಡ್ಕೊಳ್ಳೋ ಕಂಪ್ನಿ ಅಲ್ಲ, ಬಿಸ್ನೆಸ್ ಅಲ್ಲ ಅದು. ಅದು ನಿಜವಾಗ್ಲೂ ಬಿಸ್ನೆಸ್ ಅಲ್ಲ ಅದು. ನಾನು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಅಂತ ದುಡ್ಡು ಹಾಕೋ ಬದಲು ನೀವು ಕೂತ್ಕೊಳ್ಳಿ, ಒಂದು ಕಂಟ್ರೋಲ್ ತಗೊಳ್ಳಿ, ನೀವು ಆ ದುಡ್ಡನ್ನ ತಗೊಂಡು ಕೆಲಸ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ನನ್ನ ವಾದ ಸರ್. ಓಕೆ ಸರ್, ಈಗ ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿ ಆಗಿದೆ, ಕಾರ್ಯರೂಪಕ್ಕೆ ತರ್ತೀನಿ ಅನ್ನುವಂಥದ್ದು ನೀವು ಮಾಡ್ತಾ ಇದ್ದೀರಾ. ಬಟ್ ಕೊನೆಯದಾಗಿ ಏನಾದರೂ ಹೇಳೋದಾದರೆ ನಮ್ಮ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಸರ್, ನಾನು ಎಲ್ಲ ವೀಕ್ಷಕರಿಗೂ ನಾನು ಹೇಳೋದೇನೆಂದರೆ, ಮ್ಯಾಕಿ ಪಾಲಿಸೀಸ್ ಅನ್ನುವಂಥದ್ದು ಇದು ಕರ್ನಾಟಕ ಜನರ ಪಕ್ಷ, ರಾಜಕೀಯ ಪಕ್ಷ ಅಂತ ನಾನು ಹೇಳ್ತಾ ಇದ್ದೀನಿ. 6 ಕೋಟಿ ಕನ್ನಡಿಗರು ಅಂದರೆ ನೀವೆಲ್ಲರೂ ಕೂಡ ಇದರ ಮಾಲೀಕರಾಗ್ತೀರಾ, ನೀವೇ ಹೈಕಮಾಂಡ್ ಆಗ್ತೀರಾ. ನಿಮ್ಮನ್ನು ಹೈಕಮಾಂಡ್ ಅಂದ್ಬಿಟ್ಟೆ ನಾವು ಮಾಡ್ತಿದ್ದೀವಿ. ನಮ್ಮ ಈ ಮೊದಲನೇ ಯೋಜನೆ ಏನಪ್ಪ ಅಂದರೆ 2028 ಎಲೆಕ್ಷನ್ ಇದೆಯಲ್ಲ, ಈ ಎಲೆಕ್ಷನ್ಗೆ ನೀವು 224 ಕ್ಷೇತ್ರಕ್ಕೂ ಕೂಡ B.Pharm ಕೊಡಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿದೆ. ದಯವಿಟ್ಟು ಇದಕ್ಕೆ ನಾವು ಹೇಳುವಂಥದ್ದು ಏನಂದರೆ, ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ನೀವು ನೋಡಿ, ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡಿ, ನಾವು ಏನೇನು ಯೋಜನೆಗಳು ಮಾಡ್ತಿದ್ದೀವಿ, ಏನೇನು ಕಾರ್ಯರೂಪಕ್ಕೆ ತರ್ತಿದ್ದೀವಿ, ನಾವು ನಿಜವಾಗ್ಲೂ ಹಾಸ್ಪಿಟಲ್ಗಳು ಕಟ್ತಾ ಇದ್ದೀವ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾ ಇದ್ದೀವ, ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವ, ಸೂಪರ್ ಮಾರ್ಕೆಟ್ಸ್ ಮಾಡ್ತಾ ಇದ್ದೀವ, ವ್ಯವಸಾಯ ಭೂಮಿನ ಯೂಸ್ ಮಾಡ್ತಾ ಇದ್ದೀವ, ಇದನ್ನೆಲ್ಲ ನೀವು ಒಬ್ಸರ್ವ್ ಮಾಡಿ. ನಿಜವಾಗ್ಲೂ ನಾವು ಮಾಡ್ತಿದ್ದೀವಿ ಅನ್ನೋದು ಆಯಿತು ಅಂತಂದರೆ, ಆ ದೃಷ್ಟಿಕೋನ ಇತ್ತು ಅಂತಂದರೆ, ನಮ್ಮ ಈ ಮೂವ್ಮೆಂಟ್ಗೆ ನಿಮ್ಮ ಕೈ ಜೋಡಣೆ ಮಾಡಿ ಇದು ನಿಮ್ಮ ಸರ್ಕಾರವಾಗಿ ರಚನೆ ಮಾಡ್ಕೊಳ್ಳಿ. ಯಾಕೆಂದರೆ ಕ್ಯಾಬಿನೆಟ್ನು ಕೂಡ ನಾವು ಇವಾಗಲೇ ನಿಮ್ಮ ಕೈನಲ್ಲಿ ಆಯ್ಕೆ ಮಾಡಿಸ್ತೀವಿ. ನೀವು ಆಯ್ಕೆ ಮಾಡುವಂಥ ಒಬ್ಬ ವ್ಯಕ್ತಿನೇ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ, ನೀವು ಆಯ್ಕೆ ಮಾಡುವಂಥ ಒಬ್ಬ ವ್ಯಕ್ತಿನೇ ಹೆಲ್ತ್ ಮಿನಿಸ್ಟರ್ ಆಗಿರ್ತಾನೆ, ನೀವು ಆಯ್ಕೆ ಮಾಡುವಂಥ ಒಬ್ಬ ವ್ಯಕ್ತಿನೇ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಾನೆ. ಸೊ ಇದಕ್ಕೆ 18 ತಿಂಗಳು ಪ್ರೊಸೆಸ್ ಇರುತ್ತೆ. ಅದಾದಮೇಲೆ 2ನೇ ರೌಂಡ್ 4 ತಿಂಗಳು ಪ್ರೊಸೆಸ್ ಇರುತ್ತೆ. ಅದಾದಮೇಲೆ ನೀವುಗಳು ಆಯ್ಕೆ ಮಾಡಿದಂಥ ವ್ಯಕ್ತಿ ಅಲ್ಲಿಗೆ ಏನಾಗ್ತಾನೆ ಅಂತಂದರೆ B.Pharm ತೊಗೊಂಡು ಅವನು ಆ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾನೆ. ನಿಮ್ಗೆ ಏನೇನು ಕೆಲಸ ಬೇಕೋ ಆ ಕೆಲಸನೆಲ್ಲ ಅವ್ರ ಕೈನಲ್ಲಿ ಮಾಡಿಸ್ಕೊಳ್ಳಿ. ಅವ್ರು ಕೆಲಸ ಮಾಡೋದಕ್ಕೆ ಅಂತ ನಾವೊಂದು ಸಿಸ್ಟಮ್ ರೆಡಿ ಮಾಡಿದ್ದೀವಿ. ಅಕ್ರಾಸ್ ಕರ್ನಾಟಕ 6 ಝೋನ್ ಥರ ಮಾಡಿದ್ದೀವಿ. ಗುಲ್ಬರ್ಗ ಝೋನ್, ಬೆಳಗಾವಿ ಝೋನ್, ಬಳ್ಳಾರಿ ಝೋನ್, ಮಂಗಳೂರು ಝೋನ್, ಮೈಸೂರು ಝೋನ್ ಆ್ಯಂಡ್ ಬೆಂಗಳೂರು ಝೋನ್ ಅಂತ. ಈಚ್ ಝೋನಲ್ಲಿ 5 ಡಿಸ್ಟಿಕ್ ಇರುತ್ತೆ. ಡಿಸ್ಟಿಕ್ ಕೆಳಗಡೆ ತಾಲೂಕು ಇರುತ್ತೆ, ತಾಲೂಕು ಕೆಳಗಡೆ ಹೋಬಳಿ ಇರುತ್ತೆ, ಹೋಬಳಿ ಕೆಳಗಡೆ ಪಂಚಾಯತ್ ಇರುತ್ತೆ. ಸೊ ಪ್ರತಿ ಹಳ್ಳಿಗೂ ಕೂಡ ಕನೆಕ್ಷನ್ನ ನಾವು ಒಂದು ಆರ್ಗಾನೋಗ್ರಾಮ್ ಸ್ಟ್ರಕ್ಚರಲ್ಲಿ ಮಾಡ್ತಿದ್ದೀವಿ. ಸೊ ನಿಮ್ಮ ಬದಲಾವಣೆ ಈಗ ಶುರುವಾಗಿದೆ ಅಂತಿದೆ, ನನ್ನಿಂದ ಶುರುವಾಗಿದೆ. ಅದಕ್ಕೆ ನಮ್ಮ ಕ್ಯಾಪ್ಷನ್ ನಾವು ಬರೆದಿದ್ದೀವಿ, ಬದಲಾವಣೆ ಜಗದ ನಿಯಮ 2.0 ಅಂತ ಬರೆದಿದ್ದೀವಿ. ಒಂದು ಹೊಸ ಬದಲಾವಣೆನ ತಗೊಬರ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮ್ಮ ಮೇಲಿರಬೇಕು. ಐ ಆಮ್ ಚೇಂಜಿಂಗ್, ಐ ಆಮ್ ಆಸ್ಕಿಂಗ್ ವಾಟ್ ಅಬೌಟ್ ಯು. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.